ಇದ್ರ ಬಗ್ಗೆ 9:30ಗೆ ಯಾರು ಹೇಳಿದಾರೆ ಹೆಂಗೆ ಅಂತ ಏನಾದ್ರು 9:30ಗೆ ಅಂತ ಹೆಂಗ್ ಡಿಸೈಡ್ ಮಾಡಿದ್ರಿ ಟೈಮ್? ಎಲ್ಲರೂ 9 ಗಂಟೆ ಅಂತ ಕೇಳ್ತಾ ಇದ್ದಾರೆ. ಈಗ ನೋಡಿದ್ರೆ 9:30 ಅಂತ ಹೇಳಿದ್ದಾರೆ. ಈದ್ಗಾದಲ್ಲಿ ಬರಬೇಕು, ನಮಾಜ್ ಮಾಡಬೇಕು, ಪ್ರಾರ್ಥನೆ ಮಾಡ್ಕೋಬೇಕು, ಹೋಗ್ಬೇಕು. ಅದು ಬಿಟ್ಬಿಟ್ಟು ಅಲ್ಲಿ ಬಂದು ಪೊಲಿಟಿಕಲ್ ಭಾಷಣಗಳು ಮಾಡೋದು ಇದು ಕೂಡ ಒಂದು ನಮ್ಮಲ್ಲಿ ಬಂದಿರೋದು ಸಮಸ್ಯೆ ಸರ್. ಈಗ ನೀವು ಒಬ್ಬರಿಗೆ ನೀವು ಮೈಕ್ ಮಾತಾಡೋಕ್ ಕೊಟ್ರೆ ಇನ್ನೊಬ್ರು ಕೂಡ ಕೊಡ್ಬೇಕಾಗತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ತಾವು? ಕುತ್ಕೊಳ್ಳಿ ಎಲ್ಲರೂ, ಕುತ್ಕೊಳ್ಳಿ. ಅದೇ ಸರ್ ಕುತ್ಕೊಳ್ಳಿ ಪ್ಲೀಸ್. ಕುತ್ಕೊಳ್ಳಿ ಸೇರಿ ಕುತ್ಕೊಳ್ಳಿ. ಎಲ್ಲರೂ ಸುಮ್ಮನೆ ಕೊಡ್ಬೇಕು. ನಾವು ಮಾತಾಡ್ತೀನಿ. ನಾವು ಇಲಾಖೆಯವರು ಶಿಸ್ತಿನ ಇಲಾಖೆ ಐತಿ, ಕರೆದೇವಿ. ಮಾತು ಎತ್ತಿದ್ರೆ ನಮ್ದು ಶಾಂತಿ ಪ್ರಿಯ ಅದು ಇದಂತ್ರಿ. ಏನ್ ಶಾಂತಿ ಐತಿಲ್ಲ? ಏನ್ ಶಾಂತಿ ಐತಿ? ಏನೈತಿ ಹೇಳ್ರಿ. ನಾವು ಇದಕ್ಕೆ ಅಬ್ಜೆಕ್ಷನ್ ಮಾಡ್ತೇವೆ. ನಾವು ಶಾಂತಿ ಸಲುವಾಗಿ ಕರೆದೇವ್ ನಾವು. ಮತ್ತಿದು ಈ ನಮೂನೆ ಆದ್ರೆ ಇದೇನ್ ಶಾಂತಿ ಸಭೆ ಅಂತಾರ? ಸರ್, ನಿಮ್ಮ ವೈಯಕ್ತಿಕ ಏನ್ರಿ ಹಾಕಿರೋಲ್ಲ. ನಮ್ದೇನಿದೆ, ನಮ್ಮ ಇಲಾಖೆ ವತಿಯಿಂದ ನಾವೇನ್ ಇನ್ಸ್ಟ್ರಕ್ಷನ್ ಕೊಡಬೇಕು, ನಾವೇನ್ ಸೂಚನೆ ಕೊಡಬೇಕು ನಾವು ಕೊಡ್ತೀವಿ. ಅದ್ರ ಪಾಲನೆ ಮಾಡೋ ಕರ್ತವ್ಯ ನಿಮ್ದು ಅಷ್ಟೇ. ಯಾರೇ ಇರಲ್ಲ ಅವ್ರು. ನಿಮ್ ವೈಯಕ್ತಿಕ ಏನಿದೆ ನಿಮ್ ತಂದು ಇಲ್ಲಿ ಹಚ್ಚಕ್ ಹೋಗ್ಬೇಡ್ರಿ. ಇಲ್ಲಿ ನಮ್ಗೆ ಅದು ಸಂಬಂಧ ಇಲ್ಲ. ಒಂದು ಹಬ್ಬ, ಒಂದು ಧಾರ್ಮಿಕ ಹಬ್ಬ, ಒಂದು ಸಮುದಾಯದ ಹಬ್ಬ ಒಂದು ಚಂದಂಗ್ ಸರಿಯಾಗಿ ಆಗ್ಲಿ ಅಂತ ಹೇಳಿ ನಮ್ ಕರ್ತವ್ಯವನ್ನು ನಾವು ಮಾಡ್ತಾ ಇದೀವಿ ಪೊಲೀಸರು. ಅದಕ್ಕೆ ನೀವೆಲ್ಲ ಸಹಕಾರ ಕೊಡ್ಬೇಕು ಅಷ್ಟೇ. ರಾಜಕೀಯ ಮಾಡೋದಂದ್ರೆ ಎಲೆಕ್ಷನ್ ಇರ್ತಾವ, ಅಲ್ಲಿ ಮಾಡ್ರಿ ರಾಜಕೀಯ. ನೀವು ಪ್ರತಿ ವರ್ಷ ಯಾವ ರೀತಿ ಹಬ್ಬ ನಡೀತೈತಿ ಅದೇ ರೀತಿ ಹಬ್ಬ ನಡಿಬೇಕು. ಯಾರು ಮಾತಾಡ್ಬೇಕು ಬಿಡ್ಬೇಕು ಅಂತ ಡಿಸೈಡ್ ಮಾಡೋರು ಅದು ವಕ್ಫ್ ಕಮಿಟಿ ಅವರದಾರ, ವಕ್ಫ್ ಆಫೀಸರ್ ಅದಾರ. ಅವ್ರು ಏನು ಕಮಿಟಿ ಫಾರ್ಮ್ ಮಾಡ್ತಾರೆ, ಅವರೆಲ್ಲ ಡಿಸೈಡ್ ಮಾಡ್ತಾರೆ. ಅದಕ್ಕೆಲ್ಲರೂ ಬದ್ಧವಾಗಿರ್ಬೇಕಷ್ಟೇ. ಮಾಡ್ತದೆ. ಅವಕಾಶ ಬಂದಾಗ ಅದನ್ನ ನಾವು ಆಕ್ಷನ್ ತರ್ತೀವಿ.